ಹಾಯ್ ಗೈಸ್, ನಮಸ್ಕಾರ. ನನ್ನ ಹೆಸರು ಭಾಸ್ಕರ್ ರೆಡ್ಡಿ, ಡೆಲ್ಟಾ ಆಟೋ ಕಂಟ್ರೋಲ್ಸ್, ಬ್ಯಾಂಗ್ಳೂರು. ನಿಮ್ಗೇನಾದರೂ ಕಸ್ಟಮೈಸ್ಡ್ ವಾಟರ್ ಲೆವೆಲ್ ಕಂಟ್ರೋಲರ್ಸ್ ರಿಕ್ವೈರ್ಮೆಂಟ್ ಇತ್ತು ಅಂತ ಹೇಳಿದ್ರೆ ಸ್ಕ್ರೀನ್ ಮೇಲೆ ಕಾಣಿಸುವಂಥ ಈ ಕಾಂಟ್ಯಾಕ್ಟ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ನಿಮಗೆ ಬೇಕಾಗಿರುವಂಥ ರಿಕ್ವೈರ್ಮೆಂಟ್ ತಿಳಿಸ್ಕೊಟ್ರೆ ನಿಮಗೆ ಹೇಗೆ ಬೇಕೋ ಆ ಥರ ನಾವು ವಾಟರ್ ಲೆವೆಲ್ ಕಂಟ್ರೋಲರ್ಸ್ನ ಮಾಡಿ ಕೊಡ್ತೀವಿ. ಇದು ಬಂದ್ಬಿಟ್ಟು ನನಗೊಂದು ವಿಜಯವಾಡದಿಂದ ಒಂದು ಆರ್ಡರ್ ಬಂದಿದೆ. ಇವ್ರದ್ದು ರಿಕ್ವೈರ್ಮೆಂಟ್ ಯಾವ ಥರ ಇರುತ್ತೆ ಅಂದರೆ, ಇವರು RO ಪ್ಲಾಂಟ್ಗೆ ಹಾಕ್ತಾರೆ. RO ಪ್ಲಾಂಟ್ ರಾ ವಾಟರ್ ಟ್ಯಾಂಕಿಂದ ಬರುವಂಥ ಮೋಟ್ರ್ ಒಂದಿರುತ್ತೆ, ಮತ್ತೆ ಹೈ ಪ್ರೆಷರ್ ಪಂಪ್ ಒಂದಿರುತ್ತೆ. ಇಲ್ಲಿ ಗ್ರೀನ್ ಲೈಟ್ ಕಾಣಿಸ್ತಾ ಇರುವಂಥ ಮೋಟರ್ ಬಂದ್ಬಿಟ್ಟು P1, ಇದು ರಾ ವಾಟರ್ ಮೋಟರ್ ಅನ್ಕೊಳ್ಳೋಣ. ನೆಕ್ಸ್ಟ್ ಇದು P2 ಬಂದ್ಬಿಟ್ಟು ಹೈ ಪ್ರೆಷರ್ ಪಂಪ್ ಅನ್ಕೊಳ್ಳೋಣ. ಆಕ್ಚುಲಿ ಈ ಕ್ಯಾಬಿನೆಟ್ ಬಂದ್ಬಿಟ್ಟು ನಾವು 2-in-1 ಗೆ ಬಳಸ್ತೀವಿ. ಇದೇ ಕ್ಯಾಬಿನೆಟ್ ಅಲ್ಲೇನೆ ಇವ್ರು ಬೇಕಾಗಿರುವಂತ ಸಾಫ್ಟ್ವೇರ್ ನ ಎಡಿಟ್ ಮಾಡಿ ಕಳಿಸ್ಕೊಡ್ತಾ ಇದೀವಿ. ಫಸ್ಟ್ ಇವರಿಗೆ ಸಿಂಟೆಕ್ಸ್ ಟ್ಯಾಂಕ್ ಅಲ್ಲಿ ನೀರು ಕಡಿಮೆ ಆಗಿ, ಸಿಂಟೆಕ್ಸ್ ಟ್ಯಾಂಕ್ ಮೀನ್ಸ್ ಈ ಪರ್ಟಿಕ್ಯುಲರ್ ರಿಕ್ವೈರ್ಮೆಂಟ್ ಅಲ್ಲಿ ಸಿಂಟೆಕ್ಸ್ ಟ್ಯಾಂಕ್ ಅನ್ನೋದು ಬಂದ್ಬಿಟ್ಟು ಟ್ರೀಟೆಡ್ ವಾಟರ್ ಆಗಿ ಇರುತ್ತೆ. ನೆಕ್ಸ್ಟ್ ಅಂಡರ್ಗ್ರೌಂಡ್ ಟ್ಯಾಂಕ್ ಏನಿದೆಯೋ, ಈ ಅಂಡರ್ಗ್ರೌಂಡ್ ಟ್ಯಾಂಕ್ ಬಂದ್ಬಿಟ್ಟು ರಾ ವಾಟರ್ ಕನ್ವರ್ಟ್ ಆಗಿರುತ್ತೆ. ರಾ ವಾಟರ್ ಟ್ಯಾಂಕ್ ಅಲ್ಲಿ ನೀರ್ ಇತ್ತು ಅಂತ ಹೇಳಿದ್ರೆ ಫಸ್ಟ್ P1 ಆನ್ ಆಗಬೇಕು, ರೆಡ್ ಲೈಟ್ ಕಾಣಿಸ್ತಾ ಇರುವಂತ ಮೋಟ್ರು. ಇದು ಆನ್ ಆಗಿದ ನಂತರ 2 ಮಿನಿಟ್ಸ್ ಬಿಟ್ಕೊಂಡು P2 ಆನ್ ಆಗಬೇಕು. ಆಲ್ರೆಡಿ ಇದು ಆಪರೇಷನ್ ಸ್ಟಾರ್ಟ್ ಆಗಿದೆ. 2 ಮಿನಿಟ್ಸ್ ಇಲ್ಲಿ ಲಾಂಗ್ ಆಗುತ್ತೆ ವಿಡಿಯೋದಲ್ಲಿ, ಅದಕ್ಕೋಸ್ಕರ ನಾನು ಸ್ಟಾರ್ಟ್ ಆಗಿದ ನಂತರ ತೋರಿಸ್ತಾ ಇದ್ದೀನಿ. ಈ ರೀತಿ 2 ಮೋಟ್ರು ಆನ್ ಆಗುತ್ತೆ ಡಿಲೇ ಕೊಟ್ಟು. ಮತ್ತೆ ಟ್ಯಾಂಕ್ ಫುಲ್ ಆದ್ರೂ ಅಂದ್ರೆ ಟ್ರೀಟೆಡ್ ವಾಟರ್ ಏನಿದೆಯೋ ಇದು ಟ್ಯಾಂಕ್ ಫುಲ್ ಆದ್ರೂ ಕೂಡ RO ವಾಟರ್ ಮೋಟರ್ ಆಫ್ ಆಗುತ್ತೆ. ಅದರ್ವೈಸ್ ಇಲ್ಲಿ ರಾ ವಾಟರ್ ಸಂಪ್ ಏನಾದ್ರೂ ಎಂಟಿ ಆದ್ರೂ ಕೂಡ 2 ಮೋಟರ್ ಅಟ್ ಎ ಟೈಮ್ ಆಫ್ ಆಗ್ಬಿಡ್ತವೆ. ಇವಾಗ ಟ್ಯಾಂಕ್ ಫುಲ್ ಮಾಡೋಣ. ಮೋಟರ್ 2 ಮೋಟರ್ ಅಟ್ ಎ ಟೈಮ್ ಹೇಗೆ ಆಫ್ ಆಗುತ್ತೋ ನೋಡ್ಬೋದು. ಈಗ ಟ್ಯಾಂಕ್ ಫುಲ್ ಆಗಿದೆ, 2 ಮೋಟರ್ ಆಫ್ ಆಯ್ತು. ಅದೇ ನಾವು ಖಾಲಿ ಆಯ್ತು ಅಂದ್ರೆ, ಇವಾಗ ಟ್ಯಾಂಕ್ ಖಾಲಿ ಮಾಡ್ತೀನಿ, ಯಾವ ತರ ಆನ್ ಆಗುತ್ತೋ ತೋರಿಸ್ತೀನಿ ನೋಡಿ. ಈಗ P1 ಆನ್ ಆಯ್ತು. ಇಲ್ಲಿ 2 ಮಿನಿಟ್ಸ್ ಬಿಟ್ಕೊಂಡೆ ಮತ್ತೆ P2 ಆನ್ ಆಗುತ್ತೆ, ಹೈ ಪ್ರೆಷರ್ ಪಂಪು. ಈ ರೀತಿ RO ಪ್ಲಾಂಟ್ಗೆ ಫುಲ್ಲಿ ಆಟೋಮೆಟಿಕ್ ವಾಟರ್ ಲೆವೆಲ್ ಕಂಟ್ರೋಲರ್ನ ಬಳಸಬಹುದು. ಥ್ಯಾಂಕ್ ಯು.